ಏನು ಮ್ಯಾಗಿ ತಿಂದಾಗ ಅಷ್ಟು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ರೀತಿ ಮಸಾಲೆ ಮ್ಯಾಗಿ ಮಾಡಿ ತಿಂದಾಗಂತೂ ಸಖತ್ತಾಗಿರುತ್ತೆ. ಆಚೆಗಡೆ ಏನಾದ್ರು ತಿನ್ನಬೇಕು ಅಂತ ಅನಿಸಿದ್ರೆ ಈ ರೀತಿಯಾದಂಥ ಮಸಾಲೆ ಮ್ಯಾಗಿನ ಮನೇಲಿ ಮಾಡ್ಕೊಂಡು ತಿಂದರೆ ಬಿಸಿ ಬಿಸಿಯಾಗಿ ರುಚಿಯಾಗಿರುವಂಥ ಈ ರೀತಿಯಾದಂಥ ಮಸಾಲ ಮ್ಯಾಗಿನ ಒಂದ್ಸತಿ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಮಸ್ಕಾರ ಎಲ್ರಿಗೂ, ಮಂಡ್ಯಕಾಯಿ ರುಚಿಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ತಡ ಮಾಡ್ದೇ ಬನ್ನಿ ಇವತ್ತಿನ ಟೇಸ್ಟ್ ಮಸಾಲ ಮ್ಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಕಾದಿರೋ ಬಾಣಲಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಲೈಟಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಕಟ್ ಮಾಡಿರೋ ಕರಿಬೇವೆಲೆನ ಸೇರಿಸ್ತಾ ಇದ್ದೀನಿ. ಒಂದು 2 ಕಡ್ಡಿಯಷ್ಟು ಕರಿಬೇವೆಲೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 2 ಹಸಿರುಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಖಾರ ಇಷ್ಟಪಡೋರಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಸಿರುಮೆಣಸಿನ್ಕಾಯಿ ಹಾಕ್ಕೋಬೋದು. ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗೂ ಇರುತ್ತೆ. ಬಟಾಣಿನ ಲೈಟಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ 2 ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಬೇಯಿಸೋಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಟೊಮೆಟೊ ಬೇಯಬೇಕಾದ್ರೆ ಉಪ್ಪು ಹಾಕಿದ್ರೆ ಟೊಮೆಟೊ ಚೆನ್ನಾಗಿ ಬೇಯುತ್ತೆ, ಅದಕ್ಕೋಸ್ಕರ ಉಪ್ಪು ಹಾಕಿ ನಾನು ಟೊಮೆಟೊನ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು 2 ನಿಮಿಷ ಹೀಗೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಮುಚ್ಚಿಟ್ಟು 2 ನಿಮಿಷ ಫ್ರೈ ಮಾಡ್ಕೋಬೇಕು. 2 ನಿಮಿಷ ಆದಮೇಲೆ ಟೊಮೆಟೊ ಚೆನ್ನಾಗಿ ಬೆಂದಿರುತ್ತೆ. ನಾನು ಮುಚ್ಚಳ ತೆಗೆದು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಅದು ಮಿಕ್ಸ್ ಮಾಡ್ತಿದ್ರೆ ಟೊಮೆಟೊ ಎಲ್ಲ ಬೆಣ್ಣೆ ಥರ ಕರಗೋಗಿರುತ್ತೆ. ಟೊಮೆಟೊ ಎಲ್ಲ ಬೆಂದಮೇಲೆ ಇವಾಗ ಇದಕ್ಕೆ ಬೇಕಾಗಿರೋ ಮಸಾಲೆನ ಹಾಕ್ಕೊಳ್ತೀನಿ. ಮಸಾಲೆಗೆ ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹುರಿದಿರೋ ಜೀರಿಗೆ ಪುಡಿ, ಅದು ಮನೇಲೇ ಮಾಡಿದ್ದು. ಈ ಮಸಾಲೆನೆಲ್ಲ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಇದು ಸೀದೋಗುತ್ತೆ ಅಂತ ಅನಿಸಿದ್ರೆ ಒಂದೇ ಒಂದು ಚೂರು ನೀರು ಹಾಕ್ಬಿಟ್ಟು ಮುಚ್ಚಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. 2 ನಿಮಿಷ ಆದಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು. ಇಲ್ಲಿ ನಾನು 3 ಜನಕ್ಕಾಗಷ್ಟು ಮ್ಯಾಗಿನ ಮಾಡ್ತಾಯಿದ್ದೀನಿ, ಅಂದರೆ 3 ಪ್ಯಾಕೆಟ್ ಮ್ಯಾಗಿನ ಮಾಡ್ತಾಯಿದ್ದೀನಿ. ಈ ಗ್ಲಾಸಲ್ಲಿ ಇದು 200 ml ಗ್ಲಾಸ್, ಇದು 200 ml ನೀರು ಹಿಡಿಯುತ್ತೆ. ಈ ಗ್ಲಾಸಲ್ಲಿ ನಾನು 3 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಪ್ಯಾಕೆಟ್ ಮ್ಯಾಗಿ ಮಾಡೋಕ್ಕೆ 3 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ನೀರೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನ ಕುದಿಯೋಕ್ಕೆ ಬಿಡ್ತೀನಿ. ನಾನಿಲ್ಲಿ 3 ಪ್ಯಾಕೆಟ್ ಮ್ಯಾಗಿಗೆ 3 ಪ್ಯಾಕೆಟ್ ಮ್ಯಾಗಿ ಮಸಾಲೆ ಏನಿದೆ ಅದನ್ನೇ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಸ್ವಲ್ಪ ಮಸಾಲೆ ಸೇರಿಸಿದೆ. ಈ ಮ್ಯಾಗಿ ಮಸಾಲೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಏನು ಮ್ಯಾಗಿ ತಿಂದಾಗ ಅಷ್ಟು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ರೀತಿ ಮಸಾಲೆ ಮ್ಯಾಗಿ ಮಾಡಿ ತಿಂದಾಗಂತೂ ಸಖತ್ತಾಗಿರುತ್ತೆ. ಆಚೆಗಡೆ ಏನಾದ್ರು ತಿನ್ನಬೇಕು ಅಂತ ಅನಿಸಿದ್ರೆ ಈ ರೀತಿಯಾದಂಥ ಮಸಾಲೆ ಮ್ಯಾಗಿನ ಮನೇಲಿ ಮಾಡ್ಕೊಂಡು ತಿಂದರೆ ಆಚೆಗಡೆ ತಿನ್ನಬೇಕು ಅಂತಲೇ ಅನಿಸಲ್ಲ, ಮನೇಲೇ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಇವಾಗ ನೀರೆಲ್ಲ ಕುದ್ಮೇಲೆ ಒಂದು ಮ್ಯಾಗಿನ ನಾನಿಲ್ಲಿ 4 ಭಾಗ ಮಾಡಿ ಹಾಕ್ತಾಯಿದ್ದೀನಿ. ಈ ರೀತಿ 3 ಮ್ಯಾಗಿನೂ ಕೂಡ ಇದೇ ರೀತಿ 4 ಭಾಗ ಮಾಡಿ ಹಾಕ್ಬಿಡ್ತೀನಿ. ಹಾಕಾದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡಿದ್ರೆ ಇದನ್ನು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಫಸ್ಟ್ ಬೇಯಿಸ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾಗಿ ಎಲ್ಲ ಮೆತ್ತಗೆ ಹಾಕೋವರೆಗೂ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಪ್ಯಾಕೆಟಲ್ಲಿ ಬರೆದಿರೋ ಥರ ಅಥವಾ ಅಡ್ವರ್ಟೈಸಲ್ಲಿ ತೋರಿಸೋ ಥರ ಯಾವ ಮ್ಯಾಗಿನೂ 2 ನಿಮಿಷದಲ್ಲಿ ರೆಡಿ ಆಗೋಲ್ಲ. ಅದು ಬೇಯೋಕ್ಕೆ ಒಂದು 5 ನಿಮಿಷ ಬೇಕಾಗುತ್ತೆ. ಈ ರೀತಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಟ್ಟು ಬೇಯಿಸ್ಕೊಳ್ತೀನಿ. ಮುಚ್ಚಿಟ್ಟು ಬೇಯಿಸ್ಬೇಕಾದ್ರೆ ಆಗಾಗ ಇದು ಕೆಳಗಡೆ ಸೀದೋಗುತ್ತೆ, ಅದಕ್ಕೋಸ್ಕರ ನಾನು ಇದನ್ನು ಮಧ್ಯದಲ್ಲಿ ಆಗಾಗ ಕೈ ಆಡಿಸ್ತಾ ಇರ್ತೀನಿ. ನಿಮಗೇನಾದರೂ ಮ್ಯಾಗಿ ತೆಳ್ಳಗೆ ಬೇಕು ಅಂದರೆ ಲಿಕ್ವಿಡ್ ಫಾರ್ಮಲ್ಲಿ ಬೇಕು ಅಂತ ಅನಿಸಿದಾಗ ಜಾಸ್ತಿ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ, ನಾನು ನೀರೇನು ಬಿಟ್ಟಿಲ್ಲ. ಈ ರೀತಿ ಮುಚ್ಚಿಟ್ಟು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು. ಅಂದರೆ ಬೇಯಿಸ್ಬೇಕಾದ್ರೆ ಆಗಾಗ ಕೈ ಆಡಿಸ್ತಾ ಇರಬೇಕು. ಕೆಲವ್ರಿಗೆ ಮ್ಯಾಗಿ ಜಾಸ್ತಿ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ, ಅದೇ ಸೂಪಿ ಥರ ಕುಡಿಯೋಕ್ಕೆ ಇಷ್ಟ ಆಗುತ್ತೆ. ಇನ್ನು ಕೆಲವರಿಗೆ ಡ್ರೈ ಆಗಿದ್ರೆ ಇಷ್ಟ ಆಗುತ್ತೆ. ನಿಮ್ಮ ಟೇಸ್ಟ್ ಅನುಗುಣವಾಗಿ ನೀವು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ನೀರು ಬೇಡ ಅಂತೇಳಿ ನೀರು ಸುಂಡೋಗೋವರೆಗೂ ಓಪನಲ್ಲೇ ಬೇಯಿಸ್ಕೊಳ್ತೀನಿ. ಈಗ 2 ನಿಮಿಷ ಇದನ್ನು ಓಪನಲ್ಲೇ ಬೇಯಿಸಿದ್ರೆ ನೀರೆಲ್ಲ ಸುಂಡೋಗುತ್ತೆ. ನಿಮ್ಗೇನಾದರೂ ನೀರು ಜಾಸ್ತಿ ಬೇಕು ಅನಿಸಿದ್ರೆ ನೀರು ಜಾಸ್ತಿ ಹಾಕಿ ಮುಚ್ಚಿಟ್ಟು ಬೇಯಿಸ್ಕೊಳ್ಬೋದು. 5 ನಿಮಿಷ ಬೇಯಿಸಿದ್ರೆ ಸಾಕು, ಮ್ಯಾಗಿ ರೆಡಿ ಆಗುತ್ತೆ. ಮಳೆ ಬಂದಾಗ ಅಥವಾ ತುಂಬ ಚಳಿ ಆದಾಗ ಈ ರೀತಿಯಾಗಿ ಬಿಸಿಯಾಗಿ ಮಸಾಲೆ ಹಾಕ್ಕೊಂಡು ಮ್ಯಾಗಿ ತಿಂತಿದ್ರೆ ಏನು ಸಖತ್ತಾಗಿರುತ್ತೆ ಅಂತೀರಾ. ನೀವು ಮಾಡ್ಕೊಂಡು ತಿಂದಾಗಲೇ ಅದರ ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಈ ರೆಸಿಪಿನ ಮಿಸ್ ಮಾಡ್ತೀನಿ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ರೆಸಿಪಿ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಮಂಡ್ಯಕಾಯಿ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.